ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ನಾಳೆ ಸೆಪ್ಟೆಂಬರ್ 11 ಸಾಗರದಲ್ಲಿ ಈದ್ ಮಿಲಾದ್ ಮೆರವಣಿಗೆ, ಶಾಂತಿ ಕದಡುವವರಿಗೆ ಕಠಿಣ ಕ್ರಮ, ಸಾಗರ ಡಿವೈಎಸ್ಪಿ ಖಡಕ್ ವಾರ್ನಿಂಗ್. ನಾಳೆ ಸೆಪ್ಟೆಂಬರ್ 11 ಸಾಗರದಲ್ಲಿ ಮುಸ್ಲಿಂ ಬಾಂಧವರಿಂದ ಈದ್ ಮಿಲಾದ್ ಮೆರವಣಿಗೆ ಹಮ್ಮಿಕೊಳ್ಳಲಾಗಿದ್ದು, ಸಾರ್ವಜನಿಕರು ಪೊಲೀಸ್ ಇಲಾಖೆ ನೀಡಿದ ಮಾರ್ಗದರ್ಶನವನ್ನು ಪಾಲಿಸಬೇಕು. ಯಾವುದೇ ನಿಯಮ ಮೀರಿದರೆ ಅಂತವರ ಮೇಲೆ ಸೂಕ್ತ ಕಠಿಣ ಕಾನೂನು ಕ್ರಮ ಜರುಗಿಸಲಾಗುವುದು. ನಾಗರಿಕರು ಯಾವುದೇ ಉದ್ವೇಗಕ್ಕೆ ಒಳಗಾಗದೆ ಶಾಂತಿ ಕಾಪಾಡಬೇಕು. ಈ ಬಗ್ಗೆ ಪೊಲೀಸ್ ಇಲಾಖೆ ಅಗತ್ಯ ಕ್ರಮ ಕೈಗೊಂಡಿದ್ದು, ಹೆಚ್ಚಿನ ಸಂಖ್ಯೆಯ ಪೊಲೀಸ್ ಭದ್ರತೆ ನಿಯೋಜಿಸಲಾಗಿದೆ ಎಂದು ಸಾಗರ ಡಿವೈಎಸ್ಪಿ ಡಾಕ್ಟರ್ ಬೆನಕ ಪ್ರಸಾದ್ ಮಾಧ್ಯಮದ ಮೂಲಕ ತಿಳಿಸಿದ್ದಾರೆ. ನೋಡಿ, ಎಲ್ರಿಗೂ ನಮಸ್ಕಾರ. ನಾಳೆ ದಿನಾಂಕ 11 ಸೆಪ್ಟೆಂಬರ್ 2025 ಸಾಗರ ನಗರದಲ್ಲಿ ಒಂದು ಈದ್ ಮಿಲಾದ್ ಒಂದು ಪ್ರೊಸೆಷನ್ ನಡೆಯಲಿದೆ. ಅದಕ್ಕೆ ಪೊಲೀಸ್ ಇಲಾಖೆಯಿಂದ ಯಾವ ರೀತಿಯಾದ ಬಂದೋಬಸ್ತ್ ಮಾಡ್ಕೊಂಡಿದೆ ಅಂತ ತಮ್ಮ ಜೊತೆ ಶೇರ್ ಮಾಡ್ತೀನಿ. ಒಟ್ಟಾರೆ ಈ ಬಂದೋಬಸ್ತಿಗೆ 1200 ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳು ಹಾಜರಿದ್ದಾರೆ. 1250 1250 ಆಫೀಸರ್ಸ್ ಅಂಡ್ ಮೆನ್ ಅವರುಗಳು ಬಂದೋಬಸ್ತ್ ಕರ್ತವ್ಯಕ್ಕೆ ಬರಲಿದ್ದಾರೆ. ಅದರಲ್ಲಿ 3 ಜನ SP ದರ್ಜೆ ಅಧಿಕಾರಿಗಳು, 8 ಜನ DYSPಗಳು, 15 ಜನ ಇನ್ಸ್ಪೆಕ್ಟರ್ಸ್, 25 ಜನ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಸ್, 50 ಜನ ASIಗಳು, HCPC ಮತ್ತು ಹೋಮ್ ಗಾರ್ಡ್ಗಳು ಸೇರಿ ಒಟ್ಟು 800 ಜನ ಸಿಬ್ಬಂದಿಗಳು ಬರ್ತಾ ಇದ್ದಾರೆ. ಸ್ಟ್ರೈಕಿಂಗ್ ಫೋರ್ಸ್ ಅಂತ ನಾವೇನು ಕರಿತೀವಿ, 6 KSRP, 3 DR, ಒಂದು ರ್ಯಾಪಿಡ್ ಆಕ್ಷನ್ ಫೋರ್ಸ್ ಅಂತ, CRPF ಒಂದು ರಯಾಟ್ ಕಂಟ್ರೋಲ್ ಮಾಡಲಿಕ್ಕೆ ಅಂತಕ್ಕಂಥ ಒಂದು ಸ್ಪೆಷಲೈಸ್ಡ್ ಫೋರ್ಸ್, ಅದು ರ್ಯಾಪಿಡ್ ಆಕ್ಷನ್ ಫೋರ್ಸ್ ಅಂತ. ಇಷ್ಟು ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳು ನಮಗೆ ಬಂದೋಬಸ್ತ್ ಬರ್ತಾ ಇದ್ದಾರೆ. ಅದ್ರ ಜೊತೆಗೆ ನಾವು ಸಾಗರ ನಗರಕ್ಕೆ ಯಾರು ಬರ್ತಾ ಇದ್ದಾರೆ, ಯಾರು ಹೋಗ್ತಾ ಇದ್ದಾರೆ ಅನ್ನೋದ್ರ ಮೇಲೆ ಕಣ್ಗಾವಲು ಇಡಲಿಕ್ಕೆ 8 ಚೆಕ್ ಪೋಸ್ಟ್ಗಳನ್ನ ಹಾಕೊಂಡಿದ್ದೀವಿ. ಆಲ್ಮೋಸ್ಟ್ ನಿನ್ನೆಯಿಂದಲೇ ನಡೀತಾ ಇದೆ. ಇವತ್ತು ರಾತ್ರಿ ಕೂಡ ಬಿಗಿಯಾಗಿ ಸಿಟಿ ಒಳಗಡೆ ಯಾರು ಬರ್ತಾ ಇದ್ದಾರೆ, ಯಾರು ಹೋಗ್ತಾರೆ ಅನ್ನೋದ್ರ ಬಗ್ಗೆ ಕಣ್ಗಾವಲು ಇಡ್ಲಿಕ್ಕೆ ಆಗ್ತದೆ. ಅದ್ರ ಜೊತೆಗೆ ನಮ್ಗೆ ಈಗಾಗಲೇ ಸಾಗರ ನಗರದಲ್ಲಿ ಒಂದು 70 CC ಕ್ಯಾಮ್ರಾಗಳಿದೆ. ಅದ್ರ ಜೊತೆಗೆ ಒಂದು 35 ಅಡಿಷನಲ್ CC ಕ್ಯಾಮ್ರಾಗಳನ್ನ ಇನ್ಸ್ಟಾಲ್ ಮಾಡಿದ್ದೀವಿ. ಒಟ್ಟು ಒಂದು 40 ಜನ ಸ್ಕೈ ಸೆಂಟ್ರೀಸ್ ಅಂತ ಹಾಕೊಂಡಿರ್ತೀವಿ. ಬಿಲ್ಡಿಂಗ್ಗಳ ಮೇಲ್ಗಡೆ ನಿಂತ್ಕೊಂಡು ಪಬ್ಲಿಕ್ ಯಾರು ಮೂವ್ ಆಗ್ತಾರೆ, ಅವರು ಏನೇನು ಆಕ್ಟಿವಿಟೀಸ್ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ವಿಡಿಯೋ ಕ್ಯಾಮ್ರಾ ತಗೊಂಡು ಅದನ್ನು ವಿಡಿಯೋಗ್ರಫಿ ಮಾಡ್ಕೊಳ್ತಾ ಇದ್ದೀವಿ. ಅದ್ರ ಜೊತೆಗೆ ಒಂದು 2 ಡ್ರೋನ್ಗಳನ್ನ ಉಪಯೋಗಿಸ್ಬಿಟ್ಟು ಸರ್ವೆಲೆನ್ಸ್ ಮಾಡ್ತಾ ಇದ್ದೀವಿ. ಯಾರು ಕ್ರೌಡ್ಗಳ ಮೇಲೆ ನಿಗಾ ಇಡಲಿಕ್ಕೆ ಇಷ್ಟೆಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೀವಿ. ಸೊ ಎಲ್ರಿಗೂ ನೀಡ್ತಕ್ಕಂಥ ಸಂದೇಶ, ಈದ್ ಮಿಲಾದ್ ಪ್ರೊಸೆಷನ್ ಶಾಂತಿಯುತವಾಗಿರಲಿ. ಕಾನೂನು ಮತ್ತು ಸುವ್ಯವಸ್ಥೆಗೆ ಯಾವುದೇ ರೀತಿಯಾದ ಧಕ್ಕೆ ಬರದೇ ಇರಲಿಕ್ಕೆ ಪೊಲೀಸ್ ಇಲಾಖೆ ಎಲ್ಲ ಮುಂಜಾಗ್ರತೆಗಳನ್ನ ತಗೊಳ್ತಾ ಇದ್ದಾರೆ. ಅದ್ರ ಜೊತೆಗೆ ಇದ್ರ ಮೂಲಕ ಕಿಡಿಗೇಡಿಗಳು ಯಾರಾದರೂ ಒಂದು ಬೇರೆ ಇಂಟೆನ್ಷನಿಂದ ಏನಾದರೂ ಗಲಭೆ ಮಾಡಬೇಕು, ತೊಂದರೆ ಕೊಡಬೇಕು, ಸಮಾಜದ ಶಾಂತಿಯನ್ನು ಕದಡುವಂಥ ಕೆಲಸ ಮಾಡತಕ್ಕಂಥ ದುಸ್ಸಾಹಸಕ್ಕೆ ಯಾರುಗಳು ಕೂಡ ಕೈ ಹಾಕಬೇಡಿ. ಪೊಲೀಸ್ ಇಲಾಖೆ ಸನ್ನದ್ಧವಾಗಿದೆ. ನಿಮ್ಮ ಇಂಚಿಂಚು ಮೂವ್ಮೆಂಟ್ನು ವಾಚ್ ಮಾಡ್ತಾ ಇರ್ತೀವಿ. ಸೊ ಪಬ್ಲಿಕ್ಕಿಂದ ಕೂಡ ನಾವು ಇದೇ ರೀತಿಯಾದ ಕೋಆಪರೇಷನ್ ಎಕ್ಸ್ಪೆಕ್ಟ್ ಮಾಡ್ತೀವಿ. ಇದು ನಮ್ಮ ಸಾಗರ, ಶಾಂತಿಗೆ ಹೆಸರಾಗಿರ್ತಕ್ಕಂಥ ಸಾಗರ, ಎಲ್ಲರೂ ಅಣ್ಣ ತಮ್ಮಂದಿರಂತೆ ಬದುಕಬೇಕಾಗಿರ್ತಕ್ಕಂಥ ಸಾಗರ. ಆ ಕಾರಣಕ್ಕೆ ಪಬ್ಲಿಕ್ ಕಡೆಯಿಂದ ಕಾನೂನನ್ನ ಕೈಗೆತ್ಕೊಂಡು ದುಸ್ಸಾಹಸಕ್ಕೆ ಕೈ ಹಾಕಿದ್ರೆ ಅವರ ಮೇಲೆ ಮೊನ್ನೆ ಶಾಂತಿ ಸಭೆ ಮಾಡಿದಾಗ SP ಸಾಹೇಬ್ ಹೇಳಿದ್ದಾರೆ, ಅದು ನಮ್ಮ ಎಲ್ಲ ಅಡ್ವೈಸ್ಗೂ ಮೀರಿ ಏನಾದರೂ ಮಾಡಿದ್ರೆ ಅವ್ರ ಮೇಲೆ ಯಾವುದೇ ಮುಲಾಜು ನೋಡದಲ್ಲೇ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಲಾಗುವುದು. ಥ್ಯಾಂಕ್ ಯು.